ಗುಬ್ಬಿ ತಾಲೂಕಿನಲ್ಲಿ ತಾಯಿ ಮಗಳ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್. ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕುಟುಂಬಸ್ಥರು. ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರಾ? ಗುಬ್ಬಿ ತಾಲೂಕಿನ ಹಗಲವಾಡಿ ಗ್ರಾಮದ ತಾಯಿ ಮಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಕಳೆದ 9 ವರ್ಷಗಳ ಹಿಂದೆ ತಿಪ್ಟೂರು ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದ ಗಂಗಾಮಣಿಯನ್ನ ಹಗಲವಾಡಿ ಗ್ರಾಮದ ಯತೀಶ್ಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಮದುವೆ ವೇಳೆ ವರದಕ್ಷಿಣೆಯನ್ನು ಕೂಡ ಕೊಟ್ಟು ಮದುವೆ ಮಾಡಲಾಗಿತ್ತು. ಈ ಮುದ್ದಾದ ಸಂಸಾರಕ್ಕೆ ಮುದ್ದಾದ 3 ಮಕ್ಕಳು ಕೂಡ ಇದ್ರು. ಆದರೆ ಮದುವೆಯೇ ನಾಗಮಣಿ ಬಾಳಿಗೆ ಉರುಳಾಗ್ಬಿಡ್ತು. ಮದುವೆ ಆದ ಕೆಲ ತಿಂಗಳುಗಳಿಂದಲೂ ಗಂಡ ಹಾಗೂ ಆತನ ಮನೆಯವರಿಂದ ವರದಕ್ಷಿಣೆ ಕಿರುಕುಳ ಇತ್ತಂತೆ. ಇನ್ನು ಹಲವು ಬಾರಿ ಮೃತ ನಾಗಮಣಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾನೆ ಇದ್ರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಬಂದಿದ್ಲಂತೆ. ಆದರೆ ಸಾಯೋ ಮುನ್ನ ಜಾತ್ರೆಗೆ ಹೋಗೋ ವಿಚಾರಕ್ಕೆ ಗಂಡ ಯತೀಶ್ ಹಾಗೂ ಹೆಂಡತಿ ನಾಗಮಣಿ ಮಧ್ಯೆ ಗಲಾಟೆಯಾಗಿದ್ದು, ವರದಕ್ಷಿಣೆ ತರೋ ಹಾಗೆ ಇದ್ರೆ ಮಾತ್ರ ಹೋಗೋದಕ್ಕೆ ಗಂಡ ಹೇಳಿದ್ನಂತೆ. ಇದೇ ವಿಚಾರಕ್ಕೆ ಗಲಾಟೆಯಾಗಿ ಗಂಡ ಯತೀಶ್ ಹೆಂಡತಿ ನಾಗಮಣಿಗೆ ಹೊಡೆದು ಸಾಯಿಸಿದ್ದಾನೆ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ರು. ಅಲ್ಲದೆ ಮೃತ ನಾಗಮಣಿಗೆ ಯಾವುದೇ ಋತುಚಕ್ರದ ಹೊಟ್ಟೆನೋವು ಇರಲಿಲ್ಲ. ಈ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ನಾವು ಮನೆಗೆ ಹೋದಾಗ ಹೆಂಡತಿ ಮಗುವಿಗೆ ಕಾಟ ಕೊಡ್ತಾ ಇದ್ದಿದ್ದನ್ನ ನೋಡಿದ್ದೇವೆ. ವರದಕ್ಷಿಣೆಗಾಗಿಯೇ ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು. ನನ್ನ ಮಗಳೇ ಸರ್, ನಮ್ಮ ಮಗಳು ಗಂಗಾಮಣಿ ನಾವು ಹಗಲವಾಡಿ ಕೊಟ್ಟು ಮದುವೆ ಮಾಡಿದ್ದು. ಮದುವೆ ಆಗಿ 9 ವರ್ಷ ಆಯಿತು. 3 ಜನ ಮಕ್ಕಳಿದ್ರು. 3 ಜನ ಮಕ್ಕಳು ಬೇಡ 2 ಸಾಕು ಅಂತ ಹೇಳಿವು. ಇಲ್ಲ ಬೇಡ 3 ಬೇಕು ಅಂದರು. ಮತ್ತು ನನ್ನ ಮಗಳಿಗೆ ಆಗಾಗ ಕಿರುಕುಳ ಕೊಡ್ತಿದ್ರು. ಅವ್ರು ಕಿರುಕುಳ ಕೊಟ್ಟರು ಏನು ಹೇಳ್ತಿರ್ಲಿಲ್ಲ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋದು. ಆಸ್ಪತ್ರೆಗೆ ಕರ್ಕೊಂಡೋದು. ನಾವು ಕರ್ಕೊಂಡೋಗಿದ್ದು, ಅವರು ಕರ್ಕೊಂಡೋಗಿದ್ರು. ಅದರಲ್ಲೆಲ್ಲ ರಿಪೋರ್ಟಲ್ಲೆಲ್ಲ ನಾರ್ಮಲ್ಲು ಅಂತ ಬಂತು. ಮತ್ತು ನಮಗೆ ಪೊಲೀಸ್ನವ್ರು ಬಂದು ಕೇಳಿದರು, ಏನು ಸರ್ ಏನು ಅಂತ ಕೇಳಿದ್ರು. ನಮಗೆ ಭಯ ಆಯಿತು. ಹೆಣ ನೋಡಿ ನನ್ನ ಮಗಳು ಕಳ್ಕೊಂಡು ಏನು ಹೇಳಕ್ಕೆ ಬರಲಿಲ್ಲ. ಮತ್ತೆ ತಿರ್ಗಾ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನನ್ನ ಮಗಳನ್ನ ಒಳಗೆ ಕಳಿಸಿರು. ಆಮೇಲೆ ಪೊಲೀಸ್ನವರು ನಮ್ಮ ಅಣ್ಣ ಒಳಗೆ ಬರೋಕ್ಕೆ ಹೋಗೋ ಹೊತ್ತಿಗೆ ಕತ್ತಿಡ್ದು ಆಚೆಗೆ ನಿಕ್ಕಿರು. ಅವ್ರು ಹೇಳ್ತಾರೆ ಬಿಡ್ರಿ ಅಂತ. ನಮಗೇನು ಹೇಳಕ್ಕೆ ಬರಲಿಲ್ಲ. ಅವರೇ ನಾವು ಹೇಳ್ದಂಗೆ ನೀವು ಬರೀರಿ, ನಿನ್ನ ಮಗಳಿಗೆ ಅನ್ಯಾಯ ಮಾಡಲ್ಲ ಅಂತಂದ್ರು ಸರ್. ನಾವು ಸುಮ್ಮನೆ ಕೂತಿದ್ದು. ನನ್ನ ಮಗಳು ಅವ್ರು ಹೇಳ್ದಂಗೆ ಬರೆದ್ರು ಸರ್. ಅವರು ಏನು ಹೇಳಿರು, ಚೀಟಿಲ್ ಐತಿ. ಒಟ್ಟಲ್ಲಿ ಪರ್ಸನಲ್ ಅವರು ಇದು ಗರ್ಭಕೋಶ ಪ್ರಾಬ್ಲಮ್ನಿಂದ ನರಳ್ತಾ ಅವಳ ಆತ್ಮಕ್ಕೆ ಅವಳೇ ಇದನ್ನ ಮಾಡ್ಕೊಂಡವಳೆ ಅಂತ ಹೇಳಿರು. ಆಮೇಲೆ ಮಗುನ ಅವಳೇ ಸಾಯಿಸಿ ಅವಳೇ ಮೇಣ ಹಾಕ್ಕೊಂಡವಳೆ ಅಂತ ಹೇಳಿ ರಿಪೋರ್ಟ್ ಬರ್ಸಿರು. ನಾವು ತಾಯಿ ಮೇಡಮ್ ಪ್ರಾಬ್ಲಮ್ ಏನೂ ಇರಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು. ನಾವು 2 ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ನಾವು 2 ಆಸ್ಪತ್ರೆಯಲ್ಲೂ ನಾರ್ಮಲ್ಲು ಅಂತ ಬಂದಿತ್ತು. ಅವರು 3 ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರಂತೆ, ಅಲ್ಲೂ ನಾರ್ಮಲ್ಲು ಅಂತ ಬಂದಿತ್ತು ಎಲ್ಲ. ಆಮೇಲೆ ಮಧ್ಯೆ ಒಂದ್ಸಲಿ ಜಮೀನು ನಾನೇ ವ್ಯವಹಾರ ಮಾಡ್ತೀನಿ, ನಮ್ಮ ಮನೇದು ವ್ಯವಹಾರ ಮಾಡ್ತೀನಿ, ಇವರು ಕೊಪ್ಪರಿ ಹಾಕ್ಕೊಂಡು ಹೋಗ್ತಾರೆ, ನಾವೇ ಮಾಡ್ತೀವಿ, ಕೊಪ್ಪರಿ ಹೊಡೆಯಕ್ಕೆ ಬರ್ತೀವಿ ಅಂತ ಹೇಳಿರು ಸರ್. ನಾವು 1 ಲಕ್ಷ ದುಡ್ಡು ಕೊಟ್ಟಿದ್ವು. ಅದರಲ್ಲಿ ಕಾರ್ ತಗೊಂತೀವಿ ಅಂತ ಹೇಳಿದ್ರು. ಅದರಲ್ಲಿ 50,000 ನಮಗೆ ವಾಪಸ್ ಕೊಟ್ಟರು. ನನ್ನ ಮಗಳಿಗೆ ಕಾಲೇಜಿಗೆ ಕಟ್ಟಕ್ಕೆ ದುಡ್ಡಿರಲಿಲ್ಲ. 50,000 ವಾಪಸ್ ಕೊಟ್ಟರು. ನಾವು 100 ಗ್ರಾಮ್ ಚಿನ್ನ ಕೊಟ್ಟಿದ್ವು. ಈಗ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತೈತೆ, ನೀವು ಅನ್ಯಾಯ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ನಾವು ಇಲ್ಲಿ ಬಂದಿದ್ದೀವಿ ಸರ್. ಅವರೇ ಸೇರಿ ಅವರು ಯತೀಶ್, ಆಮೇಲೆ ಅವ್ರು ನನ್ನ ಹಳೆಮಯ್ಯ ಮೇಡಮ್. ಅಲ್ಲ ಹಳೆಮಯ್ಯ ಸರ್, ಮಗಳ ಗಂಡ. ಅವ್ರು ಇರಲಿಲ್ಲ ಅಂತಂತಂದ್ರು ಸರ್. ಅದು ನಂಬಕ್ಕಾಗುತ್ತಾ ಸರ್? ಡೋರ್ ಓಪನ್ ಇತ್ತು ಸರ್. ಮನೆ ಮೇಲೆ ಒಳಗಡೆ ಡೋರ್ ಹಾಕಿದ್ರು, ಹಿಂದಗಡೆಯಿಂದ ಡೋರ್ ಓಪನ್ ಇತ್ತು. ಅದರಿಂದ ಈಗ ನಾವು ಅನುಮಾನದಿಂದ ನಾವು ಇಲ್ಲಿ ರಕ್ಷಣೆ ಕೊಡ್ರಿ ಅಂತ ಹೇಳಿದ್ದೆ. ಈಗ 9 ವರ್ಷದಲ್ಲಿ ನಾನು ಮದುವೆ ಮಾಡಿಕೊಟ್ಟಿದ್ದೆ.
ವರದಕ್ಷಿಣೆ ಕೊಟ್ಟಿದ್ದೆ, 3 ಲಕ್ಷ ಕ್ಯಾಶ್ ಕೊಟ್ಟಿದ್ದೆ, 100 ಗ್ರಾಮ್ ಬಂಗಾರ ಕೊಟ್ಟಿದ್ದೆ. ನಾವು ಇವ್ರನ್ನೆಲ್ಲ ನಾನೇ ಸಾಕೊಂಡಿದ್ದೆ. ಇವರಿಬ್ಬರೂ ಇವರು ಗಂಡ ಮೆಂಟ್ಲು ಸ್ವಲ್ಪ ಕಮ್ಮಿ ನಾನೇ ಮಾಡ್ಕೊಂಡಿದ್ದೆ. ನಾನು ಈಗ 4 ವರ್ಷ ಹಿಂದೆ ಹೋಗಿದ್ದೆ, ನಾನು ಮಾತಾಡಿಸ್ಲಿಲ್ಲ. ಹಬ್ಬಕ್ಕೆ ಅವ್ರ ಅಪ್ಪ ಹೇಳಿದ್ರು, ಹೋಗಿದ್ದೆ. ಕಾಲ ಹಾಕ್ಕೊಂಡು ನಮ್ಮ ಹುಡುಗರಿಗೆ ಏನೇನು ಹಿಂಸೆ ಕೊಡ್ತಿದ್ದ ನೋಡೋಣ ಅಂತ ಹೋಗಿದ್ದೆ. ಆಮೇಲೆ ನಾನು ಅವತ್ತಿಂದ ಹೋಗೋದು ಬಿಟ್ಟೆ, ಹಿಂಗೆ ಆಗ್ಬಿಡ್ತಲ್ಲ ಅಂತವ. ನನ್ನ ಆದ್ಮಿ ಮಾಮ ನನ್ನ ಕಾಡಿಗೆ ತಂದೆ ಅಷ್ಟಲ್ಲ ಅಂತ ಹೇಳಿದಾಗ ನನಗೆ ಭಾರಿ ನೋವಾಯ್ತು. ಮತ್ತು ಈಗ ನಾನು ಇವ್ರನ್ನ ಕರ್ಕೊಂಡೋಗಿ ಎಲ್ಲ ವ್ಯವಹಾರ ಮಾಡ್ತಿದ್ದೆ, ಮಕ್ಕಳು ಚಿಕ್ಕವು ಅಂತೇಳಿ. ನಮ್ಮ ಅಪ್ಪನೇ ಸಾಕೊಂಡಿತ್ತು, ನಾವೇ ಎಲ್ಲದನ್ನು ನೋಡ್ತಿದ್ದು. ಆಮೇಲೆ ಈಗ ವ್ಯವಹಾರ ಕೊಡ್ರಿ ಅಂತಂತಂದರು. ವ್ಯವಹಾರ ಕೊಡ್ರಿ ಅಂತ ಅನ್ನೋದು ಇವರೇ ಮಾಡ್ಕೊತಾರೆ ಅಂತ ಹೇಳಿ ನಾವು ಹಂಗಂತ ಅಂದು ಮತ್ತೆ 1 ಲಕ್ಷ ದುಡ್ಡು ಕೊಡ್ರಿ ಅಂದರೆ ಕೊಟ್ಟು ಕಳಿಸಿದ್ರು ಇವರು. ಈಗ ಈ ಥರ ಮಾಡಿದ್ದಾನೆ ಸರ್. ಅವನೇ ಮೇಣ್ ಹಾಕಿದ್ದಾನೆ ಸರ್. ಯತೀಶ್ ಗಂಡನೇ. ಜೊತೆ ಅವ್ರ ಅಪ್ಪ ಅಮ್ಮ ಎಲ್ಲ ಶೇರ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ಶೇರ್ ಮಾಡಿದ್ದಾರೆ. ನ್ಯಾಯ ಬೇಕು. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಂದ್ರೆ ಸರ್, ಇವರಿಬ್ಬರನ್ನು ಕರ್ಕೊಂಡವರು ನಾವು ಚೋಳೂರು ಪೊಲೀಸ್ ಸ್ಟೇಷನ್ ಅವರೇ ಆತ್ಮಹತ್ಯೆ. ಸರಿ ಸರ್, ನಾವು ಕೊಡೋಕೆ ಅಂತ ಹೋದ್ವು. ಚೋಳೂರು ಪೊಲೀಸ್ನವ್ರು ಬಂದರು, ತಾಂಡವ್ರೆ. ಚೋಳೂರು ಪೊಲೀಸ್ನವ್ರು ಬಂದರು. ಅದು 1 ನಿಮಿಷ. ಚೋಳೂರು ಪೊಲೀಸ್ನವ್ರು ಬಂದಾದ್ಮೇಲೆ ನಾವು ಹೋದ್ವು ಕಂಪ್ಲೇಂಟ್ ಕೊಡೋಕೆ ಅಂತ ಹೋದ್ವು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ನನ್ನ ಆಚೆಗೆ ನೂಕಿರು ಪೊಲೀಸರು ಮಾಲಿಂಗಪ್ಪ ಅಂತ ಹೇಳಿ ಆಚೆಗೆ ನೂಕಿ ಆದ್ಮೇಲೆ ಇವರಿಬ್ಬರನ್ನು ಕುಂಡಿಸಿರು. ನನ್ನ ಆಚೆಗೆ ಕುಂಡಿಸಿರು. ಇವರಿಬ್ರು ನಾನು ಹೇಳ್ದಂಗೆ ಬರೀ ಕಂಪ್ಲೇಂಟ, ನೀವು ಹೇಳ್ದಂಗೆ ಚಾನಲ್ಲ ಅಂತಂದು. ಸರ್ ಅವ್ರ ಹೆಂಗೆ ನೀವು ಹೇಳ್ದಂಗೆ ಹೆಂಗೆ ಬರೀತಾರೆ ಸರ್ ಅಂತ ನಾನಂದೆ. ಅದಕ್ಕೆ ನಾನು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ತಾಂಡು ಕಂಪ್ಲೇಂಟ್ ಮಾಡಿ FIR ಮಾಡ್ತೀನಿ ಅಂತಂದ್ರು. ಆಯಿತು ಅಂತ ನಾನು ಆಚೆಗೆ ಹೋದೆ. ನನ್ನ ರ್ಯಾಶ್ ಆದರೂ 3 ಗಂಟೆ ರಾತ್ರಿ ಆಯಿತು. ನಾವು ನಿದ್ದಿಗೆ ಇಟ್ಟಿದ್ದು. ಹಂಗಾಗಿ ನಾನು ಆಚೆಗೆ ಹೋದೆ. ಈ ಹುಡುಗರ ಹತ್ರ ಎದುರಿಸಿ ಕಂಪ್ಲೇಂಟ್ ಬರ್ಸಿದ್ದಾರೆ. ಇನ್ನು ನಾಗಮಣಿ ಹಾಗೂ ಮಗುವಿನ ಸಾವಿನ ಬಗ್ಗೆ ಅಹಿಂದ ಸಮುದಾಯದ ಅಧ್ಯಕ್ಷರಾದ ಲಿಂಗರಾಜು ಅನುಮಾನ ವ್ಯಕ್ತಪಡಿಸಿದ್ದು, ಒಂದೇ ಕುಣಿಕೆಯಲ್ಲಿ ಇಬ್ಬರು ಸಾಯುವುದಕ್ಕೆ ಸಾಧ್ಯವೇ? ಇದು ಪ್ರೀ ಪ್ಲಾನ್ ಆಗಿ ಮಾಡಿರುವ ಕೊಲೆ. ನಮಗೆ ಮೃತರ ಸಂಬಂಧಿಕರು ದೂರನ್ನ ನೀಡಿದ್ದಾರೆ. ಗಂಡ ಹೆಂಡತಿ ಗಲಾಟೆ ವೇಳೆ 2 ವರ್ಷದ ಮಗು ಸ್ಥಳದಲ್ಲೇ ಇದ್ದು ಮಗು ಕಿರುಚಾಡೋದಕ್ಕೆ ಶುರು ಮಾಡಿದೆ. ಮಗು ಸತ್ಯ ಹೇಳುತ್ತೆ ಅನ್ನೋ ಭಯಕ್ಕೆ ಮಗುವನ್ನ ಕೂಡ ಕೊಲೆ ಮಾಡಿ ನೇಣಿಗೆ ಹಾಕಿದ್ದಾರೆ. ತಾಯಿ ಮಗುವಿನ ಸಾವಿಗೆ ನ್ಯಾಯ ಸಿಗುವವರೆಗೂ ಅಹಿಂದ ಸಮುದಾಯದಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಅಂತೇಳಿ ಇವರು ಅವ್ರ ತಂಗಿ ಸತ್ತೋಗಿದ್ದಾರಲ್ಲ, ಗಂಗಮ್ಮಡಿ ತಂಗಿ ಸಿಸ್ಟರು, ನಮ್ಮ ಆಫೀಸ್ಗೆ ಒಂದು ಅರ್ಜಿ ಬರೆದು ವಾಟ್ಸಪ್ ಮಾಡ್ತಾಳೆ ಹಿಂಗಿದೆ ಅಂತೇಳಿ. ಯಾಕಮ್ಮ ಹಿಂಗಾಯ್ತು ಅಂತ ಕೇಳಿದಾಗ, ಅಣ್ಣ ಮಲ್ಡ್ರ್ ಮಾಡಿಬಿಟ್ರೆ ಹಿಂಗೆ ಕಾಲಲ್ಲಿ ನೆಲಕ್ಕೆ ನನಗೆ ಗಳು ಬರ್ತಾರೆ, ಹೇಳಿದ್ ನೋಡೋಕ್ಕಾಗಲ್ಲ. ಪ್ರೀ ಪ್ಲಾನ್ ಮಲ್ಡ್ರ್ ಮಾಡಿರೋದು ಸರ್. ಬಾಡಿ ಈಗ ಸತ್ತರೆ ನೇತಾಡ್ಬೇಕಲ್ವಾ? ನೀವು ಫೋಟೋ ಕಳಿಸ್ತೀನಿ ನೋಡ್ರಿ. ಮೇಲೆ ಮಗು ಹಿಂಗೆ ನಾವು ಹಿಂಗೆ ಹಾಕ್ಯಂಡ್ರೆ ನೇಣು ಹಾಕ್ಯಂಡ್ರೆ ಟೆಕ್ನಿಕಲ್ ಹೆಂಗೆ ಹಾಕ್ಯಬೇಕು ಅಂತ ಗೊತ್ತಾಗುತ್ತೆ. ಕುಣಿಕೆ ಬೇರೆ ಕಡೆ ಇರೋದು, ಆಮೇಲೆ ಮಗು ಮೇಲೆ ಐತಿ. ಏನು ನನಗಿರತಕ್ಕಂಥ ಮಾಹಿತಿ ಊರೊಬ್ಬರು ಹೇಳಿರು, ಅವ್ರವ್ರು ಹೇಳಿದ್ದು, ಅಣ್ಣ ಇದು ಏನೋ ಜಾತ್ರೆಗೆ ಹೋಗ್ಬೇಕು ಅಂತ ಕೇಳಿಲ್ಲಂತೆ. ಜಾತ್ರೆಗೆ ಹೋದ್ರೆ ದುಡ್ಡು ಇಸ್ಕೊಂಡು ಹಂಗೆ ಬಾಗಿಲು ಬರ್ಬೇಕು, ಹಂಗಾದ್ರೆ ಹೋಗು ಅಂತಂದ್ರೆ ಇಲ್ಲ ಅಂತಂದಂತೆ. ಇದು ಹೊಡೆದಾಗ ಕಿವಿಯಾಗಿ ಇಲ್ಲಿ ಹೊಡೆದಾಗ ಕಾಮನ್ ಸೆನ್ಸಿಟಿವ್ ಇಲ್ಲಿ ಸತ್ತೋಗ್ಬಿಡ್ತಾರೆ. ಅಲ್ಲಿ ಹೊಡೆದ ಸತ್ತೋಯ್ತಿ. ದೊಡ್ಡ 2 ಮಕ್ಕಳೆಲ್ಲ ಹೊರಗಡೆ ಆಟ ಆಡಕ್ಕೆ ಹೋಗಿವಿ. ಚಿಕ್ಕ ಮಗು ನೋಡೈತಿ, ಇದನ್ನು ಚಿಕ್ಕ ಮಗು ನೋಡಿದಾಗ ಅರ್ಚ್ಕೊಂಡ್ಬಿಡೈತಿ. ಈ ಮಗುವಿನ ಇಲ್ಲಿ ಬೇರೆಗೆಲ್ಲ ಸ್ಪ್ರೆಡ್ ಮಾಡುತ್ತಲ್ಲ, ಹೇಳ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಯಾವತ್ತೂ ಸತ್ಯ ಹೇಳಲ್ಲ. ಅವಾಗ ಏನು ಮಾಡಿದ್ರೆ ಇವರೇ ಪ್ರೀಪ್ಲಾನಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಸರ್. 2 ವರ್ಷದ ಮಗುನ ಈಗ ಉದಾಹರಣೆ ಫಾರ್ ಎಕ್ಸಾಂಪಲ್ ನಾನು ಸಾಯ್ತೀನಿ ಅಂತ ಕೇಳಿ ಸರ್, ನಾನು ನೇಣು ಹಾಕಿರ್ತೀನಿ ಅಂತ ಕೇಳಿ ಎಕ್ಸಾಂಪಲ್ ನಾನು ತಗೊಂತೀನಿ. ನೇಣು ಹಾಕಿದಾಗ ಕೆಳಗಡೆ ಕಾಲು ಸಿಕ್ಕಿದ್ರೆ ನಾವು ಬಚಾವಾಗ್ತೀವಿ, ಆಯಿತಾ? ಬಚಾವೇ ಇಲ್ಲ, ಮಂಡಿ ಕೆಳಗಡೆ ಕುಂತಿದೆ. ಅಮ್ಮಂದು ಆ ಸತ್ವ ಮಂಡಿ ಕೆಳಗಡೆ ಇದೆ, ಮಗು ಮೇಲಿದೆ. ಇದನ್ನು ಕಟ್ಟಿಂಗ್ ಎಲ್ದಿದ್ದಾನೆ. ಇದೆಲ್ಲ ಕರೆಕ್ಟಾಗಿ ತನಿಖೆ ಆದರೆ ಯಾವ ಪ್ರೀ ಪ್ಲ್ಯಾನ್ಡಾಗಿ ಮಾಡಿರೋದು ಸರ್. ಹೌದು ಸರ್, ನ್ಯಾಯ ಬೇಕು. ನ್ಯಾಯ ದೊರಕ್ತಾ ಇಲ್ಲ. ಪಾಪ ಬಡವರು, ಅಮಾಯಕರು, ಅವಿದ್ಯಾವಂತರು. ದಯವಿಟ್ಟು ನಮಗೆ ನೈಜತೆ ಏನಿದೆ ತನಿಖೆ ಆಗಬೇಕು. ನಾವು ಐ ಆಮ್ ನಾಟ್, ನಾನು ನೋಡಿಲ್ಲ ಅವ್ರನ್ನ ಪ್ರತ್ಯಕ್ಷವಾಗಿ, ನಾವು ನೋಡಿಲ್ಲ. ಬೇರೆ ಹೇಳಿದ್ರು FIR ಏನಾಗಿದೆ ಅಂದರೆ ಸರ್, FIR ನಿಮ್ಗೆ ಗೊತ್ತಲ್ವ ಇವತ್ತು ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ಚೋಳೂರು ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ವಾಟ್ಸಪ್ ಮಾಡಿ ಹಿಂಗಿದೆ ಸರ್, ಅವ್ರು ಏನಿದೆ ತನಿಖೆ ಚೆಕ್ ಮಾಡಿ ಅಂತ ಹೇಳಿದೆ. ಅವರು ಫೋನೇ ಮಾಡಲಿಲ್ಲ. ಇವತ್ತು ನಾಗಲಕ್ಷ್ಮಿ ಮೇಡಮ್ ಚೌಧರಿ ಅವರು ಇಲ್ಲಿ ತುಮಕೂರಿಗೆ ಬರ್ತಾರೆ ಅಂದಾಗ ಸಬ್ ಇನ್ಸ್ಪೆಕ್ಟ್ರು ನನಗೆ ಅವರೇ ಮಾಡಿರು. ಲಿಂಗರಾಜು ಎಲ್ಲಿದ್ದೀರಾ ಅಂತಂದರು. ತುಮಕೂರಿಗೆ ಬರ್ತಾಯಿದ್ದೀನಿ ಸರ್, ಮೇಡಮ್ ಬರ್ತಾಯಿದ್ದೀನಿ ಅಂತ ಅವರೇ ಮಾಡಿರು ಬೈದಿಂದ. ಆಮೇಲೆ DSP ಶೇಖರ್ ಅಂತ ಅವ್ರದ್ದು ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ಫೋನ್ ಮಾಡಿದೆ, ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಇದು ಆ್ಯಕ್ಚುಲಿ ನೈಜತೆ ಏನಿದೆ ಗೊತ್ತಾಗಬೇಕು.
ಅವನು ಅಪರಾಧಿ ಅಲ್ಲ ಅಂದರೆ ಅಪರಾಧಿ ಅಲ್ಲ, ಅಪರಾಧಿ ಆದರೂ ಕರೆಕ್ಟ್ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ನಾವಿನ್ನೂ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದಿಂದ ನಾವು SP ಆಫೀಸ್ ಮುಂದೆ ಬಾಡಿ ಇಟ್ಟು ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ನಮ್ಮ ಪ್ರಾಣ ಹೋಗುತ್ತೆ ಕೇರ್ ಮಾಡಲ್ಲ. ಒಟ್ನಲ್ಲಿ ವರದಕ್ಷಿಣೆಯ ದಾಹಕ್ಕೆ ಅಮಾಯಕ ಹೆಂಡತಿ ಹಾಗೂ ಬದುಕಿ ಬಾಳಬೇಕಾಗಿದ್ದ ಕಂದಮ್ಮ ಸಾವಿನ ಮನೆ ಸೇರಿದೆ ಅಂತ ಆರೋಪ ಕೇಳಿಬಂದಿದ್ದು, ಪೊಲೀಸರು ಸೂಕ್ತ ತನಿಖೆ ಮಾಡಿ ಸತ್ಯವನ್ನ ಹೊರತೆಗೆಯಬೇಕಾಗಿದೆ. ಇತ್ತ ಹೆತ್ತ ತಾಯಿಯನ್ನ ಕಳೆದುಕೊಂಡ ಇಬ್ಬರು ಮಕ್ಕಳು ತಬ್ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.